ಇಡಂಬಲ್ಲ ನನ್ನ ಸದ್ಯಕ್ಕೆ ಈ ಬಜೆಟ್ ಸ್ಮಾರ್ಟ್ಫೋನ್ನ ಪ್ರೈಸ್ ಎಷ್ಟಿರ್ಬೋದಪ್ಪ ಅಂತ ಗೆಸ್ ಮಾಡೋಕ್ಕಾಗ್ತಿಲ್ಲ. ಒಂದು ಟೈಮಲ್ಲಿ ಜಸ್ಟ್ ನಾವು ಫೋನ್ನ ಡಿಸೈನ್ ಲುಕ್ ಅಥವಾ ಬಾಕ್ಸ್ ನೋಡಿನೇ ಗೆಸ್ ಮಾಡ್ಬೋದಿತ್ತಾಯ್ತಾ. ಬಟ್ ಸದ್ಯಕ್ಕೆ ರ್ಯಾಮು, ಸ್ಟೋರೇಜು, ಪ್ರೊಸೆಸರ್ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಬಜೆಟ್ ಸ್ಮಾರ್ಟ್ಫೋನ್ಸ್ಗಳ ಬೆಲೆ ಕೂಡ ಬ್ರ್ಯಾಂಡ್ಸ್ಗಳು ತುಂಬ ಹೈಪಲ್ಲಿ ದೊಡ್ಡದಾಗಿ ಮಾಡ್ತಿವೆ. ಬಟ್ ಕೆಲವೊಂದು ಬ್ರ್ಯಾಂಡ್ಸ್ಗಳು ಬಜೆಟಲ್ಲಿ ಏನೊಂದು ಚಿಕ್ಕ ಪುಟ್ಟ ಕಾಂಪ್ರಮೈಸ್ ಆಗಿಬಿಟ್ಟು ಒಳ್ಳೆ ಪ್ರೈಸಿಂಗನ್ನು ಕೂಡ ಕೊಡ್ತಿದ್ದಾರೆ. ಆದರೆ ಯಾವ ಬ್ರ್ಯಾಂಡ್ ಒಳ್ಳೆ ಪ್ರೈಸ್ ಕೊಡ್ತಿದೆ, ಯಾವ ಬ್ರ್ಯಾಂಡ್ ಕೊಡ್ತಿಲ್ಲ ನಮ್ಗೆ ಗೆಸ್ ಮಾಡೋಕ್ಕಾಗ್ತಿಲ್ಲ. ಈ ಬ್ರ್ಯಾಂಡ್ ನೀವು ರಿಯಲ್ಮಿ P4R ನಮಗೆ ರಿಯಲ್ಮಿರೇ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡೋಕ್ಕೆ ಕಳಿಸ್ಕೊಡಿದ್ರೆ. ಸೊ ಈ ಫೋನ್ ನೋಡಿ, ನಾನು ಗೆಸ್ ಮಾಡ್ತಿರೋ ಪ್ರಕಾರ ಸ್ಪೆಕ್ಸ್ ಎಲ್ಲ ನೋಡ್ಕೊಂಡಾಗ, ಹಳೆ ಪ್ರೈಸಿಂಗ್ ನೋಡ್ಕೊಂಡಾಗ 15,000 ಒಳಗಡೆ ಲಾಂಚ್ ಆದರೆ ಚೆನ್ನಾಗಿರುತ್ತೆ. ಇನ್ ಕೇಸ್ 20,000 ಮೇಲೆ ಹೋಯ್ತಪ್ಪ ಅಂದರೆ ಒಂದ್ಸರ್ತಿ ನೀವು ಯೋಚನೆ ಮಾಡಬೇಕಾಗತ್ತ. ಆ ರೇಂಜ್ಗೆ ಇದರಲ್ಲಿ ಹೇಳ್ಕೊಳ್ಳೋಗೆ ಸ್ಪೆಕ್ಸ್ ಇಲ್ಲ. ಬಟ್ 8,000 mAh ಬ್ಯಾಟ್ರಿ ಕೊಡ್ತಿದ್ದಾರೆ, 140 Hz ಡಿಸ್ಪ್ಲೇ ಇದೆ. ಇನ್ನು ಕೆಲವೊಂದು ಸ್ಪೆಷಲ್ ಫೀಚರ್ಸ್ ಒಂದಿಗೆ ಕೆಲವೊಂದರಲ್ಲಿ ಕಾಂಪ್ರಮೈಸ್ ಕೂಡ ಆಗಲೇಬೇಕು. ಸೊ ಬನ್ನಿ ಹಾಗಾದ್ರೆ ಈ ರಿಯಲ್ಮಿ P4R ಇರುವಂಥ ಏನು ವಿಶೇಷತೆಗಳಿದೆ, ಇದು 15,000 ಅಥವಾ 20,000 ಒಳಗಡೆ ಬಂದರೆ ಈ ಫೋನ ನೀವು ಕೊಂಡುಕೋಬೋದಾ, ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ವಿಷಯಗಳನ್ನ ಇವತ್ತು ನೋಡಿ ತಿಳ್ಕೋಣ. ನೀವು ಇದೇ ಫಸ್ಟ್ ಟೈಮ್ ಚಾನಲ್ ಹೊಸದಾಗಿ ಬಂದಿರಾ ಅಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್. ಚಾನಲ್ ಹೆಸರು ಕೀ ಸೋಮ್ಸ್ ಕನ್ನಡ, ಆನೆಸ್ಟ್ ಇಂಡಿಪ್ ಮತ್ತು ಪ್ರಾಮಾಣಿಕ ರಿವ್ಯೂಸ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಸೊ ಮೊದಲಿಗೆ ಬಾಕ್ಸ್ ನೋಡ್ಬೋದು. ರಿಯಲ್ಮಿ P4R ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಅಂತಿಗೆ ನನ್ನ ಹತ್ರ 256 GB ವೇರಿಯಂಟ್ ಇದೆ. ಎಸ್, ಬಾಕ್ಸ್ ಒಳಗಡೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಆಕ್ಸೆಸ್ ಸಿಗುತ್ತೆ. ಪೇಪರ್ ವರ್ಕ್ಸು, ಟ್ರಾನ್ಸ್ಪರೆಂಟ್ ಕೇಸು, ಇದು ನಮ್ಮ ಮೇನ್ ಫೋನು, USB to Type-C ಕೇಬಲ್ ಮತ್ತೊಂದು 45W ಅಡಾಪ್ಟರ್ ಇನ್ ಬಾಕ್ಸೇ ಕೊಡ್ತಿದ್ದಾರೆ. ಆನೆಸ್ಟ್ಲಿ ಇವತ್ತಿಗೆ ನಾವು ಈ ರಿಯಲ್ಮಿ P4ನ ಟೆಸ್ಟ್ ಮಾಡ್ತಿದ್ದು 5ನೇ ದಿವಸ ಆಯಿತಾ. ಸೊ ಈ ಫೋನ್ನ ಕಂಪ್ಲೀಟ್ ಟೆಸ್ಟ್ ಮಾಡಿನೇ ಈ ಫೋನಿಂದ ಸ್ಪೆಸಿಫಿಕೇಶನ್ ಜೊತೆಗೆ ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಕ್ಕೆ ನಿಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದೀನಿ. ಸೊ ಫಸ್ಟ್ ಲುಕ್ಕಲ್ಲಿ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಎಲ್ಲ ಹೇಗಿದೆಯಪ್ಪ ಅಂತ ಕೇಳಿದ್ರೆ ನೋಡಿ, ಇನ್ ಹ್ಯಾಂಡ್ ತುಂಬ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಸೈಡ್ಗೆಲ್ಲ ಎಡ್ಜಸ್ಗಳು ರೌಂಡ್ ಕಾರ್ನರ್ ಇದೆ. ಬ್ಯಾಕಲ್ಲಿ ನಿಮಗೆ ಇಲ್ಲಿ ಮೂರು ಕ್ಯಾಮ್ರಾ ಮಾಡಲ್ ಥರ ಕಾಣಿಸುತ್ತೆ. ಬಟ್ ಇದೊಂದು ಬ್ರ್ಯಾಂಡ್ ಮಾಡೋ ಗಿಮಿಕ್ ಆಯ್ತಾ. ಇಲ್ಲಿ ಒಂದೇ ಮೇನ್ ಸೆನ್ಸರ್ ಇದೆ, 50 MP ಸೆನ್ಸರು. ಬಾಕಿ ಸೈಡ್ಗೆಲ್ಲ ಪ್ಲಾಸ್ಟಿಕ್ ಫ್ರೇಮ್ಸ್ಗಳು. ನೀವು ಒನ್ ಹ್ಯಾಂಡಲ್ಲಿ ವಾಲ್ಯೂಮ್ ಬಟನ್ನ ಒತ್ತಕ್ಕಾಗಲ್ಲ, ಬಟ್ ಲಾಕ್ ಎಲ್ಲ ಆರಾಮಾಗಿ ಒತ್ಕೋಬಹುದು. ಮತ್ತೊಂದು ನನಗೆ ಇದರಲ್ಲಿ ಸರಿ ಅನಿಸಲಿಲ್ಲ ಅಂದರೆ ಈ ಫಿಂಗರ್ ಪ್ರಿಂಟ್ ಸೈಡ್ ಎಡ್ಜಸ್ ಏನು ಕೊಟ್ಟಿದ್ದಾರೆ ನೋಡಿ, ಇದು ಸ್ವಲ್ಪ ಟಚ್ ಆದರೂ ಜೋರಾಗಿ ವೈಬ್ರೇಷನ್ ಮಾಡುತ್ತೆ. ನೀವು ಫೋನ್ನ ಅನ್ಲಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಜಸ್ಟ್ ಈ ರೀತಿ ಹೋಲ್ಡ್ ಮಾಡಿದ್ರು ತುಂಬ ಹೆವಿ ಸೌಂಡ್ ಮಾಡತ್ತೈತಾ. ಇದು ವೈಬ್ರೇಷನ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಮತ್ತು ಇದನ್ನ ಮೇ ಬಿ ಸೆಟ್ಟಿಂಗ್ಸಲ್ಲಿ ಆಫ್ ಇರ್ಬೋದು ಅಂತ ಫೀಚರ್ ಇರ್ಬೋದು ಅಂತ ಅನ್ಕೋತೀನಿ. ಇಲ್ಲಾಗಿತ್ತಪ್ಪ ಅಂದರೆ ಇಲ್ಲಿ ಸ್ವಲ್ಪ ಬ್ಯಾಟ್ರಿ ಜಾಸ್ತಿ ಹೋಗುತ್ತೆ. ಬಾಕಿ ಇದು 8,000 mAh ಬ್ಯಾಟ್ರಿ ಇದ್ರೂ ಕೂಡ ಜಸ್ಟ್ 224 mAh ಇದೆ. ಬೇರೆ ಫೋನ್ಸ್ಗಳಿಗಿಂತ ಇಲ್ಲಿ ಸ್ಮಾರ್ಟ್ಲಿ ರಿಯಲ್ಮಿ ಇಂಜಿನಿಯರ್ಸ್ಗಳು ಕೆಲಸ ಮಾಡಿದ್ರೆ. ಬಾಕಿ ಮೇಲಿನ ಭಾಗ ಒಂದು ಮೈಕು, ಬಾಟಮಲ್ಲಿ ಸ್ಪೀಕರು, C-ಪೋರ್ಟು ಮತ್ತೊಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಜೊತೆಗೆ ವಾಲ್ಯೂಮ್ ರಾಕರ್ ಕೀ ಎಲ್ಲ ಒನ್ ಹ್ಯಾಂಡ್ ಯೂಸ್ ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ದೊಡ್ಡದಾಗಿರುವಂಥ ಫೋನ್ ಇದೆ, ನೀವು ಇಲ್ಲಿ 2 ಹ್ಯಾಂಡ್ನ ಯೂಸ್ ಮಾಡಲೇಬೇಕು. ಮತ್ತೊಂದು ಈ ಫೋನಿಂದ ಮೇನ್ ವಿಶೇಷತೆ ಹೇಳೋದು ಮರ್ತೋಗುತ್ತೆ. ಇದರಿಂದ ಒಂದು ಪಲ್ಸ್ ಲೈಟ್ ಅಂತ ಕೊಟ್ಟಿದ್ದಾರೆ. ಇದು LED ಇಂಡಿಕೇಶನ್ ಥರ ಕೆಲಸ ಮಾಡುತ್ತೆ. ನಿಮಗೆ ನೋಟಿಫಿಕೇಶನ್ ಬಂದಾಗ ಯಾವ್ಯಾವ ಆ್ಯಪ್ ಜೊತೆ ಕಸ್ಟಮೈಸ್ ಮಾಡ್ಕೋಬೋದು. 16+ ಏನಾದ್ರಲ್ಲಿ ಕಲರ್ಸ್ಗಳು ಕೂಡ ನೋಡೋಕೆ ಸಿಗುತ್ತಂತೆ. ಸೊ ಇದು ನೋಡೋಕ್ಕೆ ನೈಟಲ್ಲಿ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದೇನೊಂದು ಅದ್ಭುತ ಬೆಂಕಿ ಫೀಚರ್ ಅಲ್ಲ, ಸ್ವಲ್ಪ ಯುನೀಕ್ ಮಾಡೋ ಸಲುವಾಗಿ ರಿಯಲ್ಮಿ ಕೂಡ ಕೊಟ್ಟಿದ್ದಾರೆ. ಬಾಕಿ ಮಿಲ್ಟಿಗೇಡ್ 18 ಸರ್ಟಿಫಿಕೇಶನ್ ಇದೆ. ಬ್ಯಾಕಲ್ಲಿ ಗ್ಲಾಸ್ ಥರ ಫೀಲ್ ಕೊಡುತ್ತೆ, ಬಟ್ ಇದು ಗ್ಲಾಸ್ ಅಲ್ಲ ಆಯಿತಾ. ಓವರಾಲ್ ಲುಕ್ಸ್ ಮತ್ತು ಡಿಸೈನ್ ನೋಡ್ಕೊಂಡಾಗ ನನಗಿದು 15,000 ಬಜೆಟಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಕೊಡ್ತಿರುವಂಥ ಒಂದು ಕಾಮನ್ ಬಿಲ್ಡ್ ಕ್ವಾಲಿಟಿ ಇದೆ ಅಷ್ಟೇ. ಇನ್ನು ಯಾವಾಗ ಈ ಫೋನ್ ಅಂತ ಡಿಸ್ಪ್ಲೇಗೆ ಬರ್ತೀವಿ, ಫ್ರಂಟಲ್ಲಿ 6.8 ಇಂಚಸ್ನ HD+ ಡಿಸ್ಪ್ಲೇ ಕೊಡ್ತಿದ್ದಾರೆ. ಈ ಬಜೆಟಲ್ಲಿ ಎಲ್ಲ ಬ್ರಾಂಚ್ಗಳು ಆಂಬ್ಲೆಡ್ ಅಂತ ಮೂವ್ ಆಗ್ತಿದ್ರೆ ಇಲ್ಲಿ ತುಂಬ ಕಂಜೂಸಿ ಮಾಡಿದ್ದಾರೆ ರಿಯಲ್ಮಿರು. ಮತ್ತು ಇದರಂಥ ಬೆಜಲ್ಸ್ಗಳು ನೋಡಿ, ಚಿನ್ ನೋಡಿ, ತುಂಬ ದಪ್ಪದಾಗಿದೆ, ಎಡ್ಜ್ ಇಲ್ಲವೇ ಇಲ್ಲ. ಸೊ ಬೇರೆ 10-12,000 ಬಜೆಟ್ ಫೋನ್ಸ್ಗಳಲ್ಲಿ ಕೂಡ ಇಂಥದ್ದನ್ನೇ ನೋಡ್ತಾ ಇದ್ವಿ. ಮೇ ಬಿ ಒಂದು ಸರ್ತಿ ನನಗೆ ಅನ್ಸುತ್ತೆ ಇದು 12-13,000 ಲಾಂಚ್ ಆಗ್ತಿದೆಯಾ ಅಂತ ನಾನೇ ಕನ್ಫ್ಯೂಸ್ ಆಗ್ತಿದ್ದೀನಿ. ಬಾಕಿ ಔಟ್ಡೋರ್ ವಿಸಿಬಿಲಿಟಿ, ಬ್ರೈಟ್ನೆಸ್ ನನಗೆ ಚೆನ್ನಾಗಿದೆ ಅನಿಸ್ತು. ಬಟ್ ಆನ್ ಪೇಪರ್ ಇದು 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೊಡಿದಾರೆ ಅಷ್ಟೇ. ಸೊ ಹೀಗಾಗಿ ನೀವು ಇಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಾಕಿ 144 Hz ಇದರಲ್ಲಿ ರಿಫ್ರೆಶ್ ರೇಟ್ ಇದೆ. ಇದನ್ನು ಜಾಸ್ತಿ ಹೈಲೈಟ್ ಮಾಡ್ತಿದ್ದಾರೆ. ನೀವು ಸ್ಕ್ರೀನ್ ಟೈಮ್ ಜಾಸ್ತಿ ನೋಡ್ತಿದ್ದೀರಾ, ಸ್ವೈಪ್ ಎಲ್ಲ ಜಾಸ್ತಿ ಮಾಡ್ತೀರಾ, ರೀಲ್ಸು, ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಜಾಸ್ತಿ ನೋಡ್ತೀರಪ್ಪ ಅಂದರೆ ಇಲ್ಲಿ ಇದಕ್ಕೊಂದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಅಷ್ಟೇ. ಬಾಕಿ DC ಡಿಮಿಂಗ್ ಫೀಚರ್ ಎಲ್ಲ ನಿಮಗೆ ನೈಟಲ್ಲಿ ಯೂಸ್ ಮಾಡೋಕ್ಕೆ ಯಾವುದೇ ಕಣ್ಣುಗಳಿಗೆ ಹಾನಿ ಏನೂ ಆಗಲ್ಲ. ಈ ರೀತಿ ಬ್ರ್ಯಾಂಡ್ಸು ಹೈಲೈಟ್ ಮಾಡುತ್ತೆ. ಬಟ್ ಆ್ಯಕ್ಚುಯಲ್ ಆಗಿ ನಿಮಗೆ ಏನು ಯೂಸೇಜ್ ಜಾಸ್ತಿ ಇದೆ ಅದೇ ಸಿಗ್ತಿಲ್ಲಪ್ಪ ಅಂತಂದರೆ ಏನು ವ್ಯಾಲ್ಯೂ ಇರಲ್ಲ. ಇಲ್ಲಿ ಆಂಬ್ಲೆಡ್ ಡಿಸ್ಪ್ಲೇ 15,000 ಮೇಲ್ ಬಜೆಟ್ಲಿದೆಯಪ್ಪ ಅಂದರೆ ಇದು ಇರಲೇಬೇಕಿತ್ತು. ಇನ್ನು ಯಾವಾಗ ಈ ಫೋನಿಂದ ಪರ್ಫಾರ್ಮೆನ್ಸ್ ಬರ್ತೀವಿ ನೋಡಿ, ಆನೆಸ್ಟ್ಲಿ ರಿಯಲ್ಮಿರು P ಸೀರೀಸ್ ಅಂತಂದರೆ ಜಾಸ್ತಿ ಇವರು ಪರ್ಫಾರ್ಮೆನ್ಸಲ್ಲೇ ಫೋಕಸ್ ಮಾಡಿಬಿಟ್ಟು ತಮ್ಮ P4 ಸೀರೀಸ್ ಎಲ್ಲ ತುಂಬ ಫೇಮಸ್ ಇದೆ, ಎಸ್ಪೆಷಲಿ ಪ್ರೊಸೆಸರ್ಗೆ ಅಂತಾನೆ.
ಬಟ್ ಈ ಫೋನು ಪರ್ಫಾರ್ಮೆನ್ಸಲ್ಲಿ ಬಜೆಟ್ ತುಂಬ ಕಮ್ಮಿ ಫೀಚರ್ ಅನ್ಸುತ್ತೆ. ನನಗೆ 15,000 ರೂಪಾಯಿನಲ್ಲಿ ಲಾಂಚ್ ಆಯಿತು ಅಂದರೆ ಓಕೆ ಗುರು, ನಾನು ಬೆಸ್ಟ್ ಚಿಪ್ಸೆಟ್ ಅಂತ ಕರಿಬಲ್ಲ. ಇದರಲ್ಲಿ ಡೈಮೆನ್ಸಿಟಿ 6300 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಮತ್ತು ಈ ಫೋನಲ್ಲಿ ಗೇಮ್ಸ್ ಆಟ ಆಡಬೇಕಾದ್ರೆ ಹೀಟೆಲ್ಲ ಆಗಬಾರ್ದಪ್ಪ ಅಂತ ಈ 5300 ಸ್ಕ್ವೇರ್ MM ಈ ಲಿಕ್ವಿಡ್ ಕೂಲಿಂಗ್ ಚೇಂಬರ್ ಕೂಡ ಕೊಡ್ತಿದ್ದಾರೆ. ಸೊ ನಾವು ಇದರಲ್ಲಿ ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದ್ವಿ. 6,15,000 ಹತ್ರ ರ್ಯಾಂಕಿಂಗ್ ಬಂತು. CPU ಥ್ರಾಟಲ್ ಕೂಡ ಟೆಸ್ಟ್ ಮಾಡಿದ್ವಿ. ಎಲ್ಲ ರ್ಯಾಂಕಿಂಗು ಲೈನ್ಸ್ಗಳು ನಾವೆಲ್ಲ ಓಕೆ ಲೆವೆಲ್ಗಳಲ್ಲಿ ನೋಡ್ತಾ ಇದ್ವಿ. ಮತ್ತು BGM ಎಲ್ಲ ಟೆಸ್ಟ್ ಮಾಡಬೇಕಾದ್ರೆ ನೀವು ಸ್ಮೂತ್ ಎಕ್ಸ್ಪೀರಿಯನ್ಸ್ನ ಪೂರ್ತಿ ಬೇಸಿಕ್ಕಾಗಿ ಅತಿ ಮೀಡಿಯಮ್ಗಿಂತ ಲೋವರ್ ಇಟ್ಬಿಟ್ಟಾಗ ನಿಮಗೆಲ್ಲೊಂದು ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬಟ್ ಸ್ವಲ್ಪ ನೀವು ಹೈ ಸೆಟ್ಟಿಂಗ್ಸಲ್ಲಿ ಗೇಮ್ ಆಟ ಆಡ್ತೀರಪ್ಪ ಅಂದರೆ ಇನ್ಸ್ಟಂಟ್ಲಿ ನೀವು TDM ಮ್ಯಾಚಸಲ್ಲೇ ಇಲ್ಲಿ ಸ್ವಲ್ಪ ಲ್ಯಾಗು ಮತ್ತು ಫ್ರೀಸ್ ಆಗೋದನ್ನ ಕಾಣ್ತೀರಾ. ಬಟ್ ಬ್ರ್ಯಾಂಡ್ ಏನಕ್ಕೆ ಈ ಫೋನ್ಸ್ಗಳನ್ನ ಕೂಡ 12 ಗಂಟೆನಲ್ಲಿ ನೀವು ಕಂಟಿನ್ಯೂಸ್ಲಿ ಸ್ಮೂತ್ ಗೇಮ್ ಪ್ಲೇ ಆಡೋದಂತ ಬ್ರ್ಯಾಂಡ್ ಇಲ್ಲಿ ಹೈಲೈಟ್ ಮಾಡುತ್ತೆ. ಬಟ್ ಆ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಗಲ್ಲ ಆನೆಸ್ಟ್ಲಿ. ಮತ್ತು 12 ಗಂಟೆ ಆದಮೇಲೆ ನಿಮ್ಗೆ ಕೂಲ್ ಇರಬೇಕಲ್ವ, ಅದಕ್ಕೆ VC ಕೂಲಿಂಗ್ ಚೇಂಬರ್ ಕೂಡ ಕೊಡ್ತಿದ್ದಾರೆ. ಸೊ ಏನಕ್ಕೆ ಈ ರೀತಿ ಬ್ರ್ಯಾಂಡ್ಸ್ಗಳು ಮಾಡ್ತಿದ್ದು ಗೊತ್ತಿಲ್ಲ. ಬಟ್ ಆನೆಸ್ಟ್ಲಿ 15,000 ರೂಪಾಯಿನಲ್ಲಿದೆ ಅಂದರೆ ಇದು ಬೆಸ್ಟ್ ಚಿಪ್ಸೆಟ್ ಆಯಿತಾ, ಬಿಕಾಸ್ ಎಲ್ಲ ಬೇರೆ ಬ್ರ್ಯಾಂಡ್ಸ್ಗಳು ಇದನ್ನೇ ಕೊಡ್ತಿದ್ರೆ. ಬಜೆಟ್ ಕಮ್ಮಿ ಇದೆ ಅಂದರೆ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಬಾಕಿ ಸಾಫ್ಟ್ವೇರಲ್ಲಿ ಇವ್ರದ್ದು ಯಾವ್ದು Realme OS 7.0 ಏನೋ ನೋಡ್ತಾ ಇದ್ವಿ. ಮತ್ತು ಇದ್ರ ಬಗ್ಗೆ ಎಷ್ಟು ಸಾಫ್ಟ್ವೇರ್ ಅಪ್ಡೇಟ್ಸ್ಗಳು ಕೊಡಲಿದಾರಪ್ಪ ಅಂತ ಗ್ಯಾರಂಟಿ ಇಲ್ಲ. ಬಟ್ ಒಂದು 2-3 ಸಾಫ್ಟ್ವೇರ್ ಅಪ್ಡೇಟ್ಸ್ ಆದರೂ ಡೆಫಿನೆಟ್ಲಿ Realme ಕೊಡುತ್ತೆ. ಔಟ್ ಆಫ್ ದ ಬಾಕ್ಸ್ Android 6 ಸಿಗ್ತಿದೆ. ಸ್ಟೋರೇಜಲ್ಲಿ LPDDR4X ಮತ್ತು ಮೇ ಬಿ UFS 2.2 ಸ್ಟೋರೇಜ್ ಇರ್ಬೋದು, ಗೊತ್ತಿಲ್ಲ. ಬಟ್ LPDDR4X ರ್ಯಾಮ್ ಅನ್ನು ಕೊಡ್ತಿದ್ದಾರೆ. ಸೊ ಬಾಕಿ ಆ್ಯಪ್ ಓಪನಿಂಗು, ಯೂಸೇಜು, ಡೇ ಟು ಡೇ ಯೂಸೇಜಲ್ಲಿ ವಾಟ್ಸಪ್ಪು, ಯೂಟ್ಯೂಬು, ರೀಲ್ಸು ನಿಮ್ಗೆ ಏನೂ ಇಶ್ಯೂ ಬರೋಲ್ಲ. ಇದೊಂದು ಬೆಸ್ಟ್ ಯೂಸೇಜ್ಗೆ ನಿಮಗೆ ಒಂದು ಒಳ್ಳೆ ಆಪ್ಷನ್ ಕೂಡ ಇರಬಹುದು. ಬಟ್ ಇನ್ನೂ ಬೆಟರ್ ಚಿಪ್ಸೆಟೊಂದಿಗೆ ಮಾರ್ಕೆಟಲ್ಲಿ ಎಂಟ್ರಿ ಕೊಡ್ತಿತ್ತಪ್ಪ ಅಂದರೆ ನಾನೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಈ P ಸೀರೀಸ್ನ ವ್ಯಾಲ್ಯೂ ಇಟ್ಕೊಂಡು ಕರೆಕ್ಟ್ಲಿ ಫಾಲೋ ಮಾಡ್ತಿದೆಯಪ್ಪ ಅಂತ Realme ನನಗೆ ಫೀಲ್ ಕೊಡ್ತಿತ್ತು. ಬಟ್ ಇದೆಲ್ಲ ಮ್ಯಾಟ್ರ್ ಆಗೋದು ಈ ಫೋನ ಬೆಲೆ ಎಷ್ಟಾಗುತ್ತೆ ಅದ್ರ ಮೇಲೆ. ಇನ್ನು ಕ್ಯಾಮ್ರಾಗೆ ಬಂದ್ವಿ ಅಂದರೆ ಹಿಂದಿನ ಭಾಗ ನಿಮಗೆ 3 ಮಾಡಲ್ಸ್ಗಳು ಕಾಣಿಸುತ್ತೆ ಆಯಿತಾ. ಬಟ್ ಇಲ್ಲಿರೋದು ಒಂದೇ ಮೇನ್ ಸೆನ್ಸರು. ಅದು ಮೇನ್ ನೋಡಿ, ಗೊತ್ತಿದ್ದೇನೆ ಫೋಟೋ ತೆಗಿತಾ ಇದೆ, ಯಾವಾಗ ಓಪನ್ ಆಯಿತು ಗೊತ್ತಾಗ್ತಿಲ್ಲ. ಎಸ್ ಲ್ಯಾಗ್ ಆಯ್ತು ನೋಡಿ, ಸ್ವಲ್ಪ ಕಂಟಿನ್ಯೂಸ್ ಕ್ಲಿಕ್ ಮಾಡ್ತಿರಕ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದರಲ್ಲಿ ಮೇನ್ಲಿ ಒಂದೇ ಒಂದು ಸೆನ್ಸರ್ ಇದೆ. ಅದು 50 ಮೆಗಾ ಪಿಕ್ಸೆಲ್ನ 1.8 ಅಪರ್ಚರು ಅಂತ ಒಂದು ಒಳ್ಳೆ ಸೆನ್ಸರ್ ಕೊಡಿದ್ದಾರೆ. ಈ ಬಜೆಟ್ಲಿ ಒಳ್ಳೆ ಒಂದು ಸೆನ್ಸರ್ ಇದೆ ಆಯಿತಾ. ಸೊ ನಾವು ತುಂಬ ಫೋಟೋಸ್ಗಳನ್ನ ತೆಗೆದಿದ್ವಿ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ಕೆಲವೊಂದು ಫೋಟೋಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಬ್ಯೂಟಿಫಿಕೇಷನ್ ಇದೆ ಆಯಿತಾ. ನಿಮಗೆ ನ್ಯಾಚುರಲ್ ಕಲರ್ಸ್ಗಳು ಸ್ಕಿನ್ನೆಲ್ಲ ಅಷ್ಟೊಂದು ಕರೆಕ್ಟಾಗಿ ಸಿಗಲ್ಲ. ಸೊ ಫೋಟೋಸ್ಗಳು ಒಂದು ಲೆವೆಲ್ಗೆ ಅನ್ನೋದಕ್ಕಿಂತ 15,000 ರೂಪಾಯಿ ಬಜೆಟ್ಲಿದೆ ಅಂದರೆ ಒಂದು ಚೆನ್ನಾಗಿರೋಂಥ ಫೋಟೋಸ್ಗಳನ್ನ ತೆಗಿತಾ ಇದೆ ಅಂತ ಹಾಕೋಬಹುದು. ಇನ್ನು ಫ್ರಂಟಲ್ಲಿ 8 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಾರೆ. ಸೊ ಈ 8 ಮೆಗಾ ಪಿಕ್ಸೆಲ್ ಎಲ್ಲ ಅನ್ಕೊಂಡಾಗ ಆಬ್ವಿಯಸ್ಲಿ 15,000 ರೂಪಾಯಿ ಒಳಗಡೆ ಇದೆ ಅನಿಸುತ್ತಾ. ನಾನು ತುಂಬ ಕನ್ಫ್ಯೂಷನ್ ಇದ್ದೀನಿ. ನಾನು ಹೇಗೆ ಹೇಳಿ ನಿಮಗೆ ಇದು 15,000 ರೂಪಾಯಿ ಇದೆಯಾ ಅದಕ್ಕಿಂತ ಜಾಸ್ತಿ ಇದೆಯಾ ಅಂತ ಹೇಳೋಕ್ಕಾಗ್ತಿಲ್ಲ. ಮೇ ಬಿ 15,000 ರೂಪಾಯಿ ಒಳಗಡೆ ಬರುತ್ತೆ ಅನ್ಕೋತೀನಿ. ಫೋಟೋಸ್ಗಳು ಇಲ್ಲಿ ಕೂಡ ಅಷ್ಟೇ ಸ್ಕಿನ್ ಟೋನು ಕಲರ್ಸ್ಗೆಲ್ಲ ತುಂಬ ಬ್ರೈಟರ್ ಆಗಿ ಮಾಡ್ಕೊಂಡು ಬರುತ್ತೆ. ಈ ರೀತಿ ಫೀಲ್ ಸಿಗುತ್ತೆ. ಮತ್ತು ಬೆಳಕನ್ನು ಜಾಸ್ತಿ ಕ್ಯಾಪ್ಚರ್ ಮಾಡುತ್ತೆ. ಮತ್ತು ಲೈವ್ ಫೋಟೋ ತೆಗಿಬೇಕಾದ್ರೆ ಎಲ್ಲ ವೈಟ್ ಇರುತ್ತೆ. ಬಟ್ ಪಿಕ್ಚರ್ ತೆಗೆದ ತಕ್ಷಣ ಇಮೇಜ್ ಪ್ರೊಸೆಸಿಂಗ್ನೊಂದಿಗೆ ಕಲರ್ಸ್ಗಳನ್ನ ಕರೆಕ್ಟಾಗಿ ಆ್ಯಡ್ ಮಾಡುತ್ತೆ. ಇನ್ನು ಯಾವಾಗ ವೀಡಿಯೋ ಕ್ವಾಲಿಟಿಗೆ ಬರ್ತೀವಿ ತುಂಬ ಕಾಂಪ್ರಮೈಸ್ ಆಗಬೇಕಾಯ್ತಾ. ನಿಮಗೆ 15,000 ರೂಪಾಯಿ ಬಜೆಟ್ ಕೂಡ ತುಂಬ ಬೇರೆ ಫೋನ್ಸ್ಗಳು 4K ರೆಕಾರ್ಡಿಂಗ್ ಸಪೋರ್ಟ್ ಮಾಡುತ್ತೆ. ಬಟ್ ಎಸ್ಪೆಷಲಿ Realme P ಸೀರೀಸಲ್ಲಿ ನಾವು ಕ್ಯಾಮ್ರಾ ಜಾಸ್ತಿ ಫೋಕಸ್ ಮಾಡಲ್ಲ ಗುರು ಅಂತ ಹೇಳ್ತಾರೆ. ಸೊ ಇಲ್ಲಿ ಜಸ್ಟ್ ನೀವು 1080p 30fps ರಿಯರ್ ಕ್ಯಾಮ್ರಾದಲ್ಲಿ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೋಬಹುದು. ಮತ್ತು ಫ್ರಂಟಲ್ಲಿ ಕೂಡ ಅದೇ 1080p 30fps ಇದೆ. ಸೊ ಒಂದ್ಸರ್ತಿ ಈ ಲೈವ್ ರಿಯಲ್ ತೆಗಿರುವಂಥ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು ಜಸ್ಟ್ 1080p 30fps ಕಾಣ್ತಿದೆ. ಅದು ರಿಯರ್ ಕ್ಯಾಮ್ರಾದಿಂದ ಮೇನ್ 50 ಮೆಗಾ ಪಿಕ್ಸೆಲ್ ಅಂತ ಹೇಳ್ತಾರೆ. ಬಟ್ ಕ್ವಾಲಿಟಿ ನಮ್ಗೆ ಆ ರೇಂಜ್ಗೆ ಇಷ್ಟ ಆಗಲಿಲ್ಲ. ಸೊ ಈ ಬಜೆಟಲ್ಲಿ ಇನ್ನೂ ಬೆಟರ್ ಕ್ವಾಲಿಟಿ ಕೊಡಬೇಕಾಗಿತ್ತು. ಇನ್ನು ಸೆಲ್ಫಿನಲ್ಲಿ ಕೂಡ ಅಷ್ಟೇ ಈ ವಿಡಿಯೋ ಸ್ಯಾಂಪಲ್ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ನೋಡಿ, ಇದ್ರ ಲೈಟಿಂಗ್ ಕಲರ್ಸ್ ನೋಡಿ. ಸೊ ಇದು 1080p 30fps ರೆಕಾರ್ಡ್ ಆಗ್ತದೆ. ಎಸ್, ಈ ವಿಡಿಯೋ ಈ ರೀತಿ ಇದೆ. ಕಲರ್ಸ್ ಬೆಳಕೆಲ್ಲ ಚೆನ್ನಾಗಿದೆ, ಸ್ಕಿನ್ ಸ್ಮೂತ್ ಮಾಡ್ತಾ ಇದೆ. ಬಟ್ ಈ ಬಜೆಟಲ್ಲಿ ಇನ್ನೂ ಒಳ್ಳೆ ಕ್ವಾಲಿಟಿ ಕೊಡಬೇಕಾಗಿತ್ತು. ರಿಯಲ್ಮಿನವರು ವಿಡಿಯೋ ಕ್ವಾಲಿಟಿ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅದರಲ್ಲಿ P ಸೀರೀಸು ನಾಟ್ ಫಾರ್ ಕ್ಯಾಮ್ರಾ ವಿಡಿಯೋಗ್ರಾಫಿ. ಸೊ ಓವರಾಲ್ Realme ನಾವು ಕ್ಯಾಮ್ರಾ ಫೋಕಸ್ಡ್ ಫೋನ್ ಅಲ್ಲ ಗುರು. P ಅಂದರೆ ಪರ್ಫಾರ್ಮೆನ್ಸು. ಸೊ ಅದ್ರಲ್ಲಿ ಕೂಡ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗಲೇಬೇಕು. ಬ್ರ್ಯಾಂಡ್ ಈ ರೀತಿ ಹೇಳ್ತಾ ಇದೆ. ಸೊ ಬಜೆಟ್ ಕಮ್ಮಿ ಬತ್ತಪ್ಪ ಅಂದರೆ ಡೆಫಿನೆಟ್ಲಿ ನೋಡಿ ಒಂದು ಯೋಚನೆ ಮಾಡಿಬಿಟ್ಟು ಒಂದು ಆಪ್ಷನ್ ಆಗಿ ನಾವು ಇದನ್ನು ಎಲ್ಲ ಫೀಚರ್ಸ್ ನೋಡ್ಕೊಂಡು ಇಟ್ಕೋಬಹುದು. ಆದರೆ ಬ್ರ್ಯಾಂಡ್ ಏನು ಹೇಳುತ್ತೆ, ನಾವು ಬ್ಯಾಟ್ರಿನಲ್ಲಿ ಪ್ರತಿ ಸರ್ತಿ ಕಿಂಗ್ ಇದ್ದೀವಿ, ಈ ಸರ್ತಿ ಕೂಡ ಇದರಲ್ಲಿ ಕಿಂಗ್ ಇದ್ದೀವಿ ಅಂತ. ನೋಡಿ, ರೀಸೆಂಟ್ಲಿ ಇವ್ರ ಬಜೆಟ್ ಫೋನ್ಸ್ ಲಾಂಚ್ ಆಗಿತ್ತು. ಅಲ್ಲೆಲ್ಲ ಜಸ್ಟ್ 6,000 6,500 ಬ್ಯಾಟ್ರಿ ಇತ್ತು. ಬಟ್ ಈ ಫೋನಲ್ಲಿ ಸ್ಪೆಷಲಿ 8,000 mAh ಬ್ಯಾಟ್ರಿಯೊಂದಿಗೆ ಇನ್ಬಾಕ್ಸೆ 45W ಪವರ್ ಕೊಡ್ತಿದ್ದಾರೆ. ಸೊ ಈ ಫೋನ ನೀವೊಂದು ಮೇನ್ ರೀಸನ್ನಿಂದ ಕೊಂಡುಕೋಬೇಕಪ್ಪ ಅಂತ
ಪ್ಲ್ಯಾನ್ಗಳಿದ್ದಾರೆ ಅಂದರೆ ಅದು ಇದರಂಥ ಒಂದು ಬ್ಯಾಟ್ರಿ ಆಪ್ಷನ್ ಒಂದಿಗೆ ಆಯಿತಾ. ಸೊ ನೀವು ಆರಾಮಾಗಿ ಹೆವಿ ಯೂಸ್ ಮಾಡ್ತಿದ್ದೀರ ಅಂದ್ರೆ ಕೂಡ ಆರಾಮಾಗಿ ಒಂದು 2 ದಿವಸ ನಾರ್ಮಲ್ ಯೂಸ್ ಮಾಡ್ತೀರಿ ಅಂದರೆ 2.5-3 ದಿವಸ ಕೂಡ ಇದರೊಂದಿಗೆ ಬ್ಯಾಕಪ್ ಬರ್ಬೋದು. ಬಟ್ ಇಲ್ಲಿ LCD ಪ್ಯಾನಲ್ ಇದೆ ಮತ್ತು ಇದೊಂದು 63006 ಅನ್ನೋ ಚಿಪ್ಸೆಟ್ ಇದೆ. ಹೀಗಾಗಿ ಒಂದು ಆಪ್ಟಿಮೈಸ್ಡ್ ಸಖತ್ತಾಗಿತ್ತಪ್ಪ. ನಾವು ಲಾಂಗ್ ಟರ್ಮ್ ಇದನ್ನ ಯೂಸ್ ಮಾಡಿದಾಗಲೇ ಇದನ್ನ ಗೆಸ್ ಮಾಡಬಲ್ಲೆವು. ಬಟ್ 8000 mAh ಬ್ಯಾಟ್ರಿ ಕಂಟಿನ್ಯೂಸ್ಲಿ ಕನ್ಸ್ಯೂಮ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಸೊ ಬೇರೆ ಫೋನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇರುವಂಥ ಬ್ಯಾಟ್ರಿ ತುಂಬ ಚೆನ್ನಾಗಿದೆ ಮತ್ತು ಒಂದು ದೊಡ್ಡ ಬ್ಯಾಟ್ರಿ ಕೊಡ್ತಿದ್ದಾರೆ, ಅದು ಸ್ಲಿಮ್ ಫೋನಲ್ಲಿ ಅಂತ ಹೇಳ್ಬೋದು. ಸೊ ಬ್ಯಾಟ್ರಿ ವೈಸ್ ಈ ಫೋನಲ್ಲಿ ಏನೂ ಕಾಂಪ್ರಮೈಸ್ ಇಲ್ಲ. ಈ ಪ್ರೈಸ್ನಲ್ಲಿ ಒಂದು ಬೆಂಕಿ ಫೀಚರ್ ಅಂತ ಕರಿಬಲ್ಲೆ. ಬಾಕಿ ಈ ಫೋನ್ ಚಾರ್ಜಿಂಗೂ ಟೈಮ್ ಅಷ್ಟೇ ತೊಗೊಳುತ್ತೆ, 45 ವಾಟಿಂದ ಹತ್ತಿರ 1 ಗಂಟೆಗಿಂತ ಜಾಸ್ತಿ ಟೈಮ್ ತೊಗೊಳುತ್ತೆ. ಮತ್ತು ಬೆಸ್ಟ್ ಪಾರ್ಟ್ ಅಂದರೆ ಇದರಿಂದ ರಿವರ್ಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಎಮರ್ಜೆನ್ಸಿ ಟೈಮಲ್ಲಿ ನಿಮ್ಮ ಯಾವುದೇ ಎಕ್ಸೆಸರೀಸ್ ಆಗಿಲ್ಲ ಅಥವಾ ಬೇರೆ ಫೋನ್ನ ವೈರ್ಡ್ ಮುಖಾಂತರ ಕೂಡ ಚಾರ್ಜ್ ಮಾಡುತ್ತೆ. ಹಾಗಾದರೆ ಕೊನೆಯದಾಗಿ ಈ ಫೋನ ಬಗ್ಗೆ ನನ್ನ ಒಪಿನಿಯನ್ ಏನಪ್ಪ ಅಂತ ನೀವು ಕೇಳ್ತಿದ್ರೆ ಅಂದರೆ ನೋಡಿ, ಈ ಫೋನ ಬಗ್ಗೆ ಆನೆಸ್ಟ್ಲಿ ನಾನು ಪ್ರೈಸಿಂಗೊಂದಿಗೆ ತುಂಬ ಕನ್ಫ್ಯೂಸ್ಡ್ ಇದ್ದೀನಿ ಆಯಿತಾ. ನನ್ನ ಪ್ರಕಾರ 90% ಈ ಫೋನ್ 15,000 ರೂಪಾಯಿ ಒಳಗಡೆ ಲಾಂಚ್ ಆಗಬೇಕು ಅಂತ ಕೂಡ ಅನ್ಕೋತೀನಿ. ಇನ್ ಕೇಸ್ ಈ ಫೋನ ಬೆಲೆ 18,000 20,000 ಹತ್ತಿರ ಹೋಯ್ತಪ್ಪ ಅಂತಂದರೆ ಇದಕ್ಕೆ ಅಂತ ಮಚ್ ಬೆಟರ್ ಬೇರೆ ಆಪ್ಷನ್ಸ್ಗಳು ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಒಳ್ಳೆ ಕ್ಯಾಮ್ರಾ, ಬ್ಯಾಟ್ರಿ, ಡಿಸ್ಪ್ಲೇ, ಇನ್ನೂ ತುಂಬ ಬೆಟರ್ ಆಪ್ಷನ್ಸ್ಗಳು ಸಿಗುತ್ತೆ. ಬಟ್ ಅಂಡರ್ 15K 13,000 ವಿತ್ ಆಫರ್ಗೆ ಸಿಗ್ತಿದೆ ಅಂದರೆ ಈ ಪ್ರೈಸಿಂಗಲ್ಲಿ ಇದೊಂದು ಬೆಸ್ಟ್ ಫೋನ್ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಸ್ಪೆಷಲಿ ಇರುವಂಥ ಬ್ಯಾಟ್ರಿ ಚೆನ್ನಾಗಿದೆ ಮತ್ತು ಪರ್ಫಾರ್ಮೆನ್ಸಲ್ಲಿ 630 15,000 ರೂಪಾಯಿ ಒಳಗಡೆ ಬೆಸ್ಟ್ ಚಿಪ್ಸೆಟ್ ಅಂತ ಕರಿಬಲ್ಲ. ಬಟ್ ಬೆಲೆ ಜಾಸ್ತಿ ಐತೆ ಅಂದರೆ ಇದಕ್ಕೆ ವ್ಯಾಲ್ಯೂ ಇರಲ್ಲ. ಸೊ ನೋಡಿ, ನಿಮ್ಮ ಅವಶ್ಯಕತೆಗಳು ಏನಿದೆ ಒಂದು ಸರ್ತಿ ಇರುವಂಥ ಪ್ರೋಸ್ ಮತ್ತು ಕಾನ್ಸ್ಗಳು ನೋಡಿಕೊಂಡು ಇದರಲ್ಲಿ ನಿಮಗೆ ಬೇಕಾಗಿರುವಂಥ ಫೀಚರೇ ತುಂಬ ಮ್ಯಾಟ್ರ್ ಆಗುತ್ತೆ. ಬಜೆಟು ಕಮ್ಮಿ ಇದೆ, ಒಳ್ಳೆ ಬ್ಯಾಟ್ರಿನೂ ಬೇಕು, ಒಳ್ಳೆ ಪರ್ಫಾರ್ಮೆನ್ಸು ಬೇಕಪ್ಪ ಅಂದರೆ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಅದರ್ವೈಸ್ ಇದಕ್ಕಿಂತ 18,000 20,000 ರೂಪಾಯಿ ಹೋಗ್ತಿದೆ ಅಂದರೆ ಇವ್ರದ್ದು ಯಾವುದೋ ರಿಯಲ್ಮಿ P4 ಆಪ್ಷನ್ ಇದೆ, CMF ಫೋನ್ 2 Pro ಆಪ್ಷನ್ಸ್ಗಳಿದೆ, ಮತ್ತು ಈ ವಿವೋ 14X ಕೂಡ ಅಂತ ಸಿಗುತ್ತೆ. ಸೊ ಆ ಫೋನ್ಸ್ಗಳನ್ನ ಕೂಡ ನೀವು ಕೊಂಡ್ಕೋಬೋದಾಯ್ತಾ. ಸೊ ಒಂದು ಬೆಸ್ಟ್ ಆಪ್ಷನ್ಸ್ ಅಂತ ಹೇಳ್ಕೊಂಡು ಆ ಫೋನ್ಸ್ಗಳನ್ನ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದಷ್ಟು ಈ ರಿಯಲ್ಮಿ P4R ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ಆಗಿದ್ದು. ಡೆಫಿನೆಟ್ಲಿ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ನಮಸ್ಕಾರ.